ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅದ್ವೈತ್ ಯುಂಡೈ ಔಟರ್ ರಿಂಗ್ ರೋಡ್ ಬ್ರಾಂಚಿಗೆ ಬಂದಿದ್ದೇನೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯುಂಡೈ ತನ್ನ ವರ್ನಾ ಫೇಸ್ ಲಿಫ್ಟ್ನ ಇಂಟ್ರಡ್ಯೂಸ್ ಮಾಡಿದೆ. 2023ನಲ್ಲಿ ಲಾಂಚ್ ಆಗಿತ್ತು. ಇದು 26 ಫೇಸ್ ಲಿಫ್ಟ್ ವರ್ಷನ್ ನೀವು ನೋಡ್ತಾ ಇದ್ದೀರಾ. ವರ್ನಾ 2006ಇಂದ ಇಂಡಿಯನ್ ಮಾರ್ಕೆಟಲ್ಲಿ ಲೀಡ್ ಮಾಡ್ತಿದೆ. ಸೊ ಈ ಸೆಗ್ಮೆಂಟಲ್ಲಿ ತುಂಬ ಲಿಮಿಟೆಡ್ ಆಪ್ಷನ್ಸ್ ನಿಮ್ಗೆ ಸಿಗುತ್ತೆ. ಆ್ಯಕ್ಚುಲಿ SUVs ಎಷ್ಟೇ ಡಾಮಿನೇಟ್ ಮಾಡಿದ್ರೂ ಕೂಡ ಸೆಡಾನ್ ಬಸ್ ಇನ್ನೂ ಕಮ್ಮಿ ಆಗಿಲ್ಲ ಇಂಡಿಯಾದಲ್ಲಿ. ಸೊ ಅದರಲ್ಲಿ ಒಂದು 4 ಗಾಡಿಗಳು ಮಾತ್ರ ಇವಾಗ್ಲೂ ಆ ಸೆಗ್ಮೆಂಟ್ನ ಲೀಡ್ ಮಾಡ್ತಾ ಇರೋದು. ಅದರಲ್ಲಿ ವರ್ನಾ ಕೂಡ ಒಂದು. ಸೊ ಯುಂಡೈ ಫೇಸ್ ಲಿಫ್ಟಲ್ಲಿ ಏನೆಲ್ಲ ಫೀಚರ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ, ಏನೆಲ್ಲ ನ್ಯೂ ಥಿಂಗ್ಸ್ ಆ್ಯಡ್ ಆಗಿದೆ, ಆ್ಯಂಡ್ ಡಿಸೈನ್ ವೈಸ್, ಫೀಚರ್ಸ್ ವೈಸ್ ಏನೆಲ್ಲ ನಿಮಗೆ ಅಡಿಷನಲ್ ಆಫರ್ ಮಾಡ್ತಿದ್ದಾರೆ ಅನ್ನೋದನ್ನ ನಾನು ಈ ಕಂಪ್ಲೀಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದೇ ರೀತಿ ಮೋರ್ ವೀಡಿಯೋಸ್ಗೆ ನಮಗೆ ಸಪೋರ್ಟ್ ಮಾಡಿ. ಸೊ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡ್ದೇ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲದಾಗಿ ನೋಡೋದಾದರೆ ರೇನ್ ಸೆನ್ಸಿಂಗ್ ವೈಪರ್. ಮೊದಲು ಬಂದುಬಿಟ್ಟು ರೇನ್ ಸೆನ್ಸಿಂಗ್ ವೈಪರ್ ಕೊಡ್ತಾ ಇದ್ದಿಲ್ಲ. ಇವಾಗ ರೇನ್ ಸೆನ್ಸಿಂಗ್ ವೈಪರ್ HX8ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ವಿಂಡ್ಶೀಲ್ಡ್ ವಿಸಿಬಿಲಿಟಿಗೆ ಯಾವುದೇ ರೀತಿ ಕೊರತೆ ಬರಲ್ಲ ಯುಂಡೈ ವೆಹಿಕಲ್ಗಳಲ್ಲಿ. ಸೊ ಬಾನೆಟ್ ಮೇಲೆ ನೀವು ನೋಡ್ತಾ ಇರ್ಬೋದು ಕ್ಯಾರೆಕ್ಟರ್ ಲೈನ್ಸ್, ಇದು ಹಾಗೇ ಇದೆ, ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ. ಎಂಡ್ ಟು ಎಂಡ್ ಕನೆಕ್ಟೆಡ್ DRL. ಇಂಡಿಯಾಗೆ ಯುಂಡೈ ಬಂದುಬಿಟ್ಟು ಈ ಕನೆಕ್ಟೆಡ್ DRL ಲೆಗಸಿನ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಫಸ್ಟು ವರ್ನಾದಲ್ಲಿ ಬಂತು, ಅದಾದಮೇಲೆ ಕ್ರೆಟಾದಲ್ಲಿ ಕೊಟ್ಟರು, ಇವಾಗ ವೆನ್ಯೂದಲ್ಲಿ ಕೂಡ ಇದೆ. ಕನೆಕ್ಟೆಡ್ ಟೇಲ್ ಕನೆಕ್ಟೆಡ್ DRL ಐ ಥಿಂಕ್ ಇವಾಗ ಇದು ಸ್ಟ್ಯಾಂಡರ್ಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಯುಂಡೈ ಲೋಗೋ ನೀವು ನೋಡ್ತಾ ಇರ್ಬೋದು, ಸ್ಯಾಟಿನ್ ಫಿನಿಶ್. ಸೊ ಮೇನ್ ಚೇಂಜಸ್ ಬಂಪರಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಪ್ರೀವಿಯಸ್ಗೂ ಇವಾಗ್ಲೂ ಫ್ರಂಟ್ ಬಂಪರ್ ಗ್ರಿಲ್ ಏನಿದೆ ಇದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇಲ್ಲಿ ಕಂಪ್ಲೀಟ್ ಡಾರ್ಕ್ ಕ್ರೋಮ್ನ ಯೂಸ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಸೊ ಡಾರ್ಕ್ ಕ್ರೋಮ್ ತುಂಬ ವೈಡ್ ಆಗಿದೆ. ಸೊ ಏರ್ ಇಂಟೇಕ್ಗೆ ಬೆಟರ್ ಆಗಿರುತ್ತೆ ನಿಮಗೆ. ಹಾಗೆ ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಕೂಡ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ. HX8ಇಂದನೇ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಇದರಲ್ಲಿ ಫ್ರಂಟ್ ಸ್ಕಿಡ್ ಪ್ಲೇಟ್ ಟೈಪಲ್ಲಿ ಡಿಸೈನ್ ಇತ್ತು, ಅದು ಇದರಲ್ಲಿ ತೆಗೆದಿದ್ದಾರೆ ಅನಿಸುತ್ತೆ. ಹಾಗೆ ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ ಹೆಡ್ಲೈಟ್. ಫಸ್ಟ್ ಬಂದುಬಿಟ್ಟು LED ರಿಫ್ಲೆಕ್ಟರ್ ಹೆಡ್ಲೈಟ್ಸ್ ಕೊಡ್ತಾಯಿದ್ರು. ಬ್ರೈಟ್ನೆಸ್ ಅಂತ ಬಂದಾಗ ಓಕೆ ಆಗಿತ್ತು. ಐ ಥಿಂಕ್ ಆ ಕಸ್ಟಮರ್ ಫೀಡ್ಬ್ಯಾಕ್ನ ತೊಗೊಂಡು ಯುಂಡೈ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಬಂದುಬಿಟ್ಟು ಇಂಡಿಕೇಟರ್ ಬರುತ್ತೆ, ಇದು ಹ್ಯಾಲೋಜನ್ ಇದೆ, LED ಬರೋಲ್ಲ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಜೆಕ್ಟರ್ ಡ್ಯೂಯಲ್ LED ಹೆಡ್ ಸೆಟಪ್ ಕೊಟ್ಟಿದ್ದಾರೆ. ಸೊ 2 ಲೋ ಬೀಮ್ 2 ಐ ಬೀಮ್ ಬರುತ್ತೆ. ವಿಸಿಬಿಲಿಟಿ ಬೆಟರ್ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಫ್ರಂಟ್ ಲುಕ್ ಬಂದುಬಿಟ್ಟು ನಿಮಗೆ ಈ ಥರ ಬರುತ್ತೆ. ಸೊ ಫ್ರಂಟ್ ಲುಕ್ ಯಾವ ಥರ ಇದೆ ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಸೈಡ್ ಪ್ರೊಫೈಲ್ ಅಂತ ಬರೋದಾದರೆ ಸೈಡ್ ಪ್ರೊಫೈಲಿ ಅಷ್ಟು ಚೇಂಜಸ್ ಏನೂ ಮಾಡಿಲ್ಲ. ಸೊ ಇದು ಸೇಮೇ ಇದೆ, ನೀವು ನೋಡ್ತಾ ಇರ್ಬೋದು. ಬಟ್ ಅಲಾಯ್ ವೀಲ್ ಡಿಸೈನ್ ಚೇಂಜ್ ಆಗಿದೆ. ಸೊ ಅಲಾಯ್ ವೀಲ್ ಬಂದ್ಬಿಟ್ಟು ನಿಮಗೆ ಡೈಮಂಡ್ ಕಟ್ ಕೊಡ್ತಿದ್ದಾರೆ. ಡ್ಯೂಯಲ್ ಟೋನ್ ಅಲಾಯ್ ವೀಲ್ ಬರುತ್ತೆ. R16 ಇಂಚಸ್ ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. ಪ್ರೊಫೈಲ್ ಅಂತ ನೋಡಿದ್ರೆ 205/55 R16 ಬರುತ್ತೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್, ರೇರಲ್ಲಿ ಡ್ರಮ್ ಬ್ರೇಕ್. ಅದು ಅಲ್ಲದೆ ನಿಮಗೆ 170 mm ಗ್ರೌಂಡ್ ಕ್ಲಿಯರೆನ್ಸ್ನ ಆಫರ್ ಮಾಡ್ತಿದ್ದಾರೆ. ORVM ಅಲ್ಲಿ ನಿಮಗೆ LED ಇಂಡಿಕೇಟರ್ಸ್ ಬಂದುಬಿಡುತ್ತೆ. ಸ್ಯಾಟಿನ್ ಫಿನಿಷಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ಸ್ ಇದೆ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಫ್ರಂಟ್ ಆ್ಯಂಡ್ ರೇರಲ್ಲಿ ಬಂದುಬಿಟ್ಟು ನಿಮಗೆ ಗಾರ್ನಿಷ್ ಕಂಟಿನ್ಯೂ ಮಾಡಿದ್ದಾರೆ. 50 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೂಡ ಬರುತ್ತೆ ನಿಮಗೆ. ಹಾಗೆ ನಿಮಗೆ ಎಲೆಕ್ಟ್ರಿಕ್ ಸನ್ ರೂಫ್ ಆಪ್ಷನ್ ಕೂಡ ಬರುತ್ತೆ. ಶಾರ್ಕ್ ಫಿನ್ ಆ್ಯಂಟಿನಾ ಬಂದಿದೆ. ವರ್ನಾದ ನನಗೆ ಫೇವ್ರೇಟ್ ಪಾರ್ಟ್ ಅಂತ ಆದರೆ ಡಿಸೈನ್ ಅಂತ ಬಂದರೆ ರೇರ್ ಡಿಸೈನ್. ಸೊ ಟೇಲ್ ಲೈಟ್ಗೆ ತುಂಬಾ ಡೀಟೇಲಿಂಗ್ ಇದು ಡಿಸೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು. ಸೊ ಜಸ್ಟ್ ಒಂದು ಲೈನ್ನ ಕೊಟ್ಟಿವ್ರು ಬಿಟ್ಟಿಲ್ಲ, ಕಂಟಿನ್ಯೂಸ್ ಆಗಿ ನಿಮಗೆ ಕನೆಕ್ಟೆಡ್ ಟೇಲ್ ಲೈಟ್. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಕ್ರಿಸ್ಟಲ್ ಡಿಸೈನಲ್ಲಿ ಇದು ಮಾಡಿದ್ದಾರೆ. ಕ್ರಿಸ್ಟಲ್ ಇದರಲ್ಲಿ ಡಿಸೈನ್ ಆಗಿದೆ. ಇಲ್ಲಿ ಬಂದು ನಿಮಗೆ ಇಂಡಿಕೇಟರ್, ಹಾಗೆ ಇದು ಕೂಡ ಹ್ಯಾಲೋಜನ್ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬ್ರೇಕ್ ಲೈಟ್ ಆ್ಯಕ್ಚುಲಿ. ಆ್ಯಂಡ್ ವರ್ನಾ ನೇಮ್ ಏನಿದೆ ಅದು ಇಂಟಿಗ್ರೇಟ್ ಮಾಡಿದ್ದಾರೆ ಈ ಗ್ಲಾಸ್ ಒಳಗಡೆನೇ.
ಇದರಲ್ಲಿ Hyundai ಲೋಗೋ. ಮೋರ್ ಸ್ಪೋರ್ಟಿ ರೇರ್ ಲುಕ್ಗೆ ಸ್ಪಾಯ್ಲರ್ ಆಗಿ ಸ್ಟ್ಯಾಂಡರ್ಡ್ ಕೊಡ್ತಿದ್ದಾರೆ, ನೋಡ್ತಾ ಇರ್ಬೋದು. ರೇರ್ ಕ್ಯಾಮರಾ ಕೂಡ ಬರುತ್ತೆ, ನಿಮಗೆ ಇಲ್ಲಿ. ಸೊ ಓವರಾಲ್ ರೇರ್ ಲುಕ್ ಬಂದ್ಬಿಟ್ಟು ನಿಮ್ಗೆ ಈ ಥರ ಇದೆ. ಸೊ ಬಂಪರಲ್ಲಿ ಕೂಡ ಚೇಂಜಸ್ ಮಾಡಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ಇಲ್ಲಿ ನರ್ಲಿಂಗ್ ಡಿಸೈನ್ ಬರ್ತಾಯಿತ್ತು, ಇವಾಗ ಬಂದ್ಬಿಟ್ಟು ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ, ಮೋರ್ ಸ್ಪೋರ್ಟಿ ಲುಕ್ ಕೊಡಲಿಕ್ಕೋಸ್ಕರ. ಹಾಗೆ ರಿಫ್ಲೆಕ್ಟರ್ ಬರುತ್ತೆ ನಿಮಗಿಲ್ಲಿ. ರೇರ್ ಪಾರ್ಕಿಂಗ್ ಸೆನ್ಸರ್, ಹಾಗೆ ರೇರ್ ಕ್ಯಾಮರಾ ವಿತ್ ಅಡಾಪ್ಟಿವ್ ಗೈಡ್ಲೈನ್ಸ್. ಸೊ ಬನ್ನಿ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ನೋಡೋಣ. ಬೂಟ್ ಬಂದು ನಿಮಗೆ ಸ್ಮಾರ್ಟ್ ಟ್ರಂಕ್ ಫಂಕ್ಷನ್ ಜೊತೆ ಬರುತ್ತೆ. ಜಸ್ಟ್ ನೀವು ಕೀನ ಹೋಲ್ಡ್ ಮಾಡಿದ್ರೆ ಸಾಕು, ಇದು ಆಟೋಮೆಟಿಕ್ಕಾಗಿ ಪಾಪಪ್ ಆಗುತ್ತೆ. ಅದು ಅಲ್ಲದೆ ಕೀ ನಿಮ್ಮ ಜೇಬಲ್ಲಿದ್ದು ನೀವು ಇದನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಸ್ಪೇಸ್ ಮಾತ್ರ ಸಾಕಾಗಿದೆ, ಹಾಗೆ ತುಂಬ ಡೀಪ್ ಇದೆ, ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಲೈಟ್ ಕೂಡ ಬರುತ್ತೆ. ಹಾಗೆ ಸಬ್ವೂಫರ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇದರಲ್ಲಿ 8 ಸ್ಪೀಕರ್ಸ್ ಬರುತ್ತೆ, ನಾನು ತೋರಿಸ್ತೇನೆ ಯಾವ ಬ್ರ್ಯಾಂಡ್ದು ಅಂತೇಳಿ. ಸೊ ಕ್ಲೋಸ್ ಮಾಡಿಬಿಡುವ. ಸೊ ಇದಾಗಿತ್ತು ರೇರ್ ಪ್ರೊಫೈಲ್. ಸೊ ಮೊದಲು ಬಂದು ಸನ್ಶೇಡ್. ಮೊದಲು ಈ ಫೀಚರ್ ವರ್ನಾದಲ್ಲಿ ಇದ್ದಿಲ್ಲ, ರೇರಲ್ಲಿ ಕೊಡ್ತಾಯಿದ್ರು. ಐ ಥಿಂಕ್ ಇವಾಗ ಇಲ್ಲ ಅಂದ್ಕೊಳ್ತೇನೆ, ಅದು ಹೌದು ರೇರಲ್ಲಿ ತೆಗೆದಿದ್ದಾರೆ. ಈ ವೇರಿಯಂಟಲ್ಲಿ ಬರ್ತಾ ಇಲ್ಲ, ಬಟ್ HX10 ಬರುತ್ತಾ ಅದು ಚೆಕ್ ಮಾಡಿ ಹೇಳ್ತೇನೆ ನಾನು ನಿಮಗೆ. ಬಟ್ ಇದರಲ್ಲಿ ಸೊ ಸನ್ಶೇಡ್ ಬರುತ್ತೆ. ಡ್ಯೂಯಲ್ ಟೋನ್ ಇಂಟೀರಿಯರ್, ಇದರಲ್ಲಿ ಅಷ್ಟು ಚೇಂಜಸ್ ಏನಾಗಿಲ್ಲ, ಸೀಟ್ ಪ್ಯಾಟರ್ನ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಸೇಮ್ ಡ್ಯೂಯಲ್ ಟೋನ್ ಇಂಟೀರಿಯರ್ನ ಕ್ಯಾರಿ ಮಾಡ್ತಿದ್ದಾರೆ. ಇದರಲ್ಲಿ ಬೋಸ್ ಸ್ಪೀಕರ್ಸ್ ಬರುತ್ತೆ, 5 ಸ್ಪೀಕರ್, 2 ಟ್ವಿಟರ್, 1 ಸಬ್ವೂಫರ್ ಕೊಡ್ತಾರೆ ನಿಮ್ಗೆ ಇದರಲ್ಲಿ. ಸೊ ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು, ಲೈಟ್ ಬೇಜ್ ಕಲರ್ ಸೀಟ್ಸ್ನ ಇಲ್ಲಿ ಆಫರ್ ಮಾಡ್ತಾರೆ. ತುಂಬ ಫ್ರೆಶ್ ಇಂಟೀರಿಯರ್ ಫೀಲ್ ಕೊಡುತ್ತೆ ನಿಮಗೆ. ಸೊ ರೇರಲ್ಲಿ ಬಂದುಬಿಟ್ಟು ಹೈಟ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್, ಆರ್ಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೇರ್ AC ವೆಂಟ್ ಬರುತ್ತೆ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್, ಹಾಗೆ ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಸೊ 2 ಸೀಟ್ ಬ್ಯಾಕ್ ಸೈಡು ನಿಮಗೆ ಪಾಕೆಟ್ಸ್ ಇದೆ. Hyundai ವರ್ನಾ ವೀಲ್ ಬೇಸ್ ಬಂದು ಸೆಗ್ಮೆಂಟಲ್ಲೇ ಹೈಯೆಸ್ಟು. ಸೊ ಸ್ಪೇಸಲ್ಲಿ ಯಾವುದೇ ರೀತಿ ಕಮ್ಮಿ ಇಲ್ಲ. ಇದರಲ್ಲಿ ಕೂಡ ನೀವು ಕಂಫರ್ಟಬಲಾಗಿ ಕೂತ್ಕೊಳ್ಬೋದು. ಬೂಟ್ ಸ್ಪೇಸ್ ಅಂತೂ ನೋಡಿದ್ರೆ ನೀವು. ಬನ್ನಿ ಡ್ರೈವರ್ ಸೈಡ್ ಡೋರಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಸೊ ಕೀಲೆಸ್ ಎಂಟ್ರಿ ಬರುತ್ತೆ ರಿಕ್ವೆಸ್ಟ್ ಸೆಂಟರ್ಗೆ. ಹೊಸದಾಗಿ ಇಲ್ಲಿ ಏನಪ್ಪ ಆ್ಯಡ್ ಆಗಿದೆ ಅಂತ ನೋಡೋದಾದರೆ ಮೆಮೊರಿ ಫಂಕ್ಷನ್ಸ್. ಡ್ರೈವರ್ ಸೈಡ್ ಸೀಟ್ಗೆ ನಿಮಗೆ ಮೆಮೊರಿ ಫಂಕ್ಷನ್ ಕೂಡ ಆ್ಯಡ್ ಮಾಡಿದ್ದಾರೆ. 2 ಮೆಮೊರಿನ ನೀವು ಸೇವ್ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ORVM, ಎಲೆಕ್ಟ್ರಿಕಲಿ ಫೋಲ್ಡೇಬಲ್ ಮಿರರ್ಸ್, ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಡ್ರೈವರ್ ವಿಂಡೋ, ಪ್ರತಿಯೊಂದು ಫೀಚರು ಇಲ್ಲಿ ಆಫರ್ ಮಾಡಿದ್ದಾರೆ. ಬಾಟಲ್ ಹೋಲ್ಡರ್ ಕೆಪಾಸಿಟಿ ಚೆನ್ನಾಗಿದೆ ಇಲ್ಲಿ. 1 ಲೀಟರ್ ಹಾಗೆ 1/2 ಲೀಟರ್ ಬಾಟಲ್ನ ಆರಾಮಾಗಿ ನೀವು ಇಲ್ಲಿ ಇಟ್ಕೊಳ್ಬೋದು. ಸೊ ಡ್ರೈವರ್ ಸೈಡ್ ಸೀಟ್ ಬಂದುಬಿಟ್ಟು ನಿಮಗೆ 8 ವೇ ಅಡ್ಜಸ್ಟೇಬಲ್ ಬರುತ್ತೆ ಎಲೆಕ್ಟ್ರಿಕಲಿ. ಫಸ್ಟ್ ಬಂದುಬಿಟ್ಟು 4 ವೇ ಕೊಡ್ತಾಯಿದ್ರು, ಇವಾಗ ಇದು 8 ವೇ, ಹೈಟ್ ಕೂಡ ಅಡ್ಜಸ್ಟ್ ಆಗುತ್ತೆ. ಸೊ ಇದು ರಿಕ್ಲೈನಿಂಗಿಗೆ. ಇಲ್ಲಿ ಬಂದು 6 ಕಮಾಂಡ್ಸ್ ಬರುತ್ತೆ. ಫ್ರಂಟು, ಬ್ಯಾಕು, ಥೈ ಸಪೋರ್ಟ್ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೀವು ನಿಮ್ಮ ಕನ್ವೀನಿಯಂಟ್ ಪ್ರಕಾರ ನೀವು ಸೀಟ್ನ ಅಡ್ಜಸ್ಟ್ ಮಾಡಿಕೊಂಡು ಮೆಮೊರಿನ ಸೇವ್ ಮಾಡ್ಕೊಳ್ಬೋದು ನೀವು. ಸೊ ಇಂಟೀರಿಯರ್ ನೋಡೋದಾದರೆ ನಿಮಗೆ ಡ್ಯಾಶ್ಬೋರ್ಡ್ ಈ ಥರ ಬರುತ್ತೆ. ಡ್ಯಾಶ್ಬೋರ್ಡಲ್ಲಿ ಆಲ್ಮೋಸ್ಟ್ ಸೇಮ್ ಕ್ಯಾರಿ ಮಾಡಿದ್ದಾರೆ. ಮೇನ್ ಚೇಂಜಸ್ ಸ್ಟೇರಿಂಗ್ ವೀಲಲ್ಲಿ. ಇದು ಬಂದುಬಿಟ್ಟು ಎಲ್ಲೋ ನೋಡಿದಾಗಿದೆ ಅನ್ನಿಸ್ತಿದೆಯಲ್ಲ, ಹೌದು. ವೆನ್ಯೂದಲ್ಲಿ ನಾವೇನು ನೋಡಿದ್ವಿ, 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಡಿಕಟ್ ಬರುತ್ತಲ್ಲ ವಿತ್ ಮಾರ್ಸ್ ಕೋಟ್, ಅದೇ ಸ್ಟೇರಿಂಗ್ನ ವರ್ನಾದಲ್ಲಿ ಕೂಡ ಇವಾಗ ಆಫರ್ ಮಾಡ್ತಿದ್ದಾರೆ. ಐ ಥಿಂಕ್ Hyundai ಮುಂದೆ ಬರ್ತಾರೋ ಎಲ್ಲ ಗಾಡಿಗಳಿಗೂ ಇದೇ ಸ್ಟೇರಿಂಗ್ನ ಯೂಸ್ ಮಾಡ್ತಾರೆ ಅಂದ್ಕೊಳ್ತೇನೆ. ಸ್ವಲ್ಪ ಪ್ರೀಮಿಯಮ್ ಆಗಿದೆ. ಐಡಲ್ ಸ್ಟಾಪ್ ಆ್ಯಂಡ್ ಗೋ ಫಂಕ್ಷನ್ ಬರುತ್ತೆ. ಹೆಡ್ಲೈಟ್ ಅಡ್ಜಸ್ಟ್ಮೆಂಟು, ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಬಟನ್ ಬರುತ್ತೆ. ವೆಹಿಕಲ್ ಆನ್ ಆಫ್ ಬಂದುಬಿಟ್ಟು ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಸಾರಿ ಡ್ಯಾಶ್ ಬೋರ್ಡ್ನ ತೋರಿಸ್ತೀನಿ. ಕಂಪ್ಲೀಟ್ ಲೇಔಟ್ ನಿಮ್ಗೆ ಈ ಥರ ಇದೆ. ಡ್ಯಾಶ್ಬೋರ್ಡ್ ಯಾವ ಥರ ಇದೆ ನಿಮ್ಮ ಕಮೆಂಟ್ಸ್ನ ತಿಳಿಸಿ. ಸೊ ಇಂಟೀರಿಯರ್ ಅಂತ ಬಂದಾಗ ಕ್ಲಸ್ಟರ್ ಬಂದುಬಿಟ್ಟು ಫುಲ್ಲಿ ಡಿಜಿಟಲ್ ಇದೆ. ಇದು TFT ಡಿಸ್ಪ್ಲೇ ಬರುತ್ತೆ, ಕಲರ್ TFT ಡಿಸ್ಪ್ಲೇ ಅಂತ Hyundai ಹೇಳ್ತಾ ಇದನ್ನ. ಇಲ್ಲಿ ಬಂದು ನಿಮಗೆ ಫುಲ್ಲಿ ಡಿಜಿಟಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಯಾವಾಗಲೂ ಹೇಳೋ ಹಾಗೆ Hyundai ಬೆಸ್ಟ್ ಪಾರ್ಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ನೋಡ್ತಾ ಇರ್ಬೋದು, ತುಂಬ ರೆಸ್ಪಾನ್ಸಿವ್ ಆಗಿರುತ್ತೆ. ಆ್ಯಂಡ್
ನಿಮಗೆ ಮೆನ್ಯೂಸ್ ಎಲ್ಲ ತುಂಬ ಯೂಸರ್ ಫ್ರೆಂಡ್ಲಿ ಇರುತ್ತೆ. ನಿಮ್ಗೆ ಯಾವುದೇ ರೀತಿ ಮಲ್ಟಿಪಲ್ ಇದು ಮಾಡಬೇಕು, ಕನ್ಫ್ಯೂಸ್ ಆಗೋ ಇದೇ ಇಲ್ಲ. ತುಂಬ ಈಸಿಯಾಗಿ ನೀವು ಆಕ್ಸೆಸ್ ಮಾಡ್ಬೋದು. ಇನ್ಬಿಲ್ಟ್ ನ್ಯಾವಿಗೇಷನ್ ಕೂಡ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಮ್ಯಾಪ್ ಮೈ ಇಂಡಿಯಾದಿಂದ ಪ್ರೊವೈಡ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಸೊ ಸ್ಟೇರಿಂಗ್ ವೀಲ್ ಕಂಟ್ರೋಲ್ ಅಂತ ನೋಡೋದಾದರೆ, ಸ್ಟೇರಿಂಗ್ ವೀಲ್ ಬಂದುಬಿಟ್ಟು ಕಂಪ್ಲೀಟ್ ಲೆದರ್ ರ್ಯಾಪ್ಡ್ ಬರುತ್ತೆ. HX8 ಕೂಡ ಸ್ಟೇರಿಂಗ್ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಫಂಕ್ಷನ್ ಜೊತೆ ಬರುತ್ತೆ. ನಿಮಗೆ ನಿಮ್ಮ ಕನ್ವೀನಿಯಂಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಆಟೋ ಹೆಡ್ಲೈಟ್ ಫಂಕ್ಷನ್, ರೈನ್ ಸೆನ್ಸಿಂಗ್ ವೈಪರ್ ಕಂಟ್ರೋಲ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಇವಾಗೆಲ್ಲ ಹ್ಯುಂಡೈ ಸ್ಟೇರಿಂಗಲ್ಲಿ ಒಂದು ರಿವರ್ಸ್ ಏನು ಮಾಡಿದ್ದಾರಪ್ಪ ಅಂತ ಹೇಳಿದ್ರೆ, ಇಲ್ಲಿದ್ದು ಮೀಡಿಯಾ ಕಂಟ್ರೋಲ್ನ ತೆಗೆದು ಇಲ್ಲಿಟ್ಟಿದ್ದಾರೆ. ಇಲ್ಲಿದ್ದು ಕ್ರೂಸ್ ಕಂಟ್ರೋಲ್, ಕ್ಲಸ್ಟರ್ ಕಂಟ್ರೋಲ್ ಎಲ್ಲ ಬಂದ್ಬಿಟ್ಟು ನಿಮಗೆ ಲೆಫ್ಟ್ ಸೈಡಲ್ಲಿ ಇಟ್ಟಿದ್ದಾರೆ. ಸೊ ಸ್ಟೇರಿಂಗ್ ಲುಕ್ ಬಂದ್ಬಿಟ್ಟು ನಿಮ್ಗೆ ಈ ಥರ ಇರುತ್ತೆ, ನೋಡ್ತಾ ಇರ್ಬೋದು. ವಿತ್ ಮಾರ್ಸ್ ಕೋಡ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ದಾಯಿತು. ಇದು ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಅಲ್ವಾ, ಇದು AC ಕಂಟ್ರೋಲ್ ಇದೆ. ಇವಾಗ ಇಲ್ಲಿ ನೋಡಿ, ಇವಾಗ ಫ್ಯಾನ್ ಕಂಟ್ರೋಲ್ ಆಗುತ್ತೆ, ಇದು ಬಂದ್ಬಿಟ್ಟು ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ. ಬಟ್ ಹಾಗೆ ನಾನು ಜಸ್ಟ್ ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಇದು ಸ್ವಿಚ್ ಆಗಿಬಿಡುತ್ತೆ ಮೀಡಿಯಾ ಕಂಟ್ರೋಲ್ ಆಗಿ. ಹೌದು, ಇವಾಗ ಬಂದುಬಿಟ್ಟು ಇದು ಚಾನಲ್ ಟ್ಯೂನಿಂಗ್ ಆಯಿತು, ಇದು ಬಂದುಬಿಟ್ಟು ವಾಲ್ಯೂಮ್ ಕಂಟ್ರೋಲ್ ಆಯಿತು. ಆ್ಯಂಡ್ ಮಿಕ್ಕಿದೆಲ್ಲ ಇಲ್ಲಿ ಟಚ್ ರೆಸ್ಪಾನ್ಸ್ ಇರುತ್ತೆ. ಇವಾಗ ನೀವು ನೋಡೋದು ಫೇವ್ರೇಟ್ ಇರ್ಬೋದು, ಮೀಡಿಯಾ ಇರ್ಬೋದು, ರೇಡಿಯೋ, ಇದೆಲ್ಲ ನಿಮಗೆ ಟಚ್ ಕಂಟ್ರೋಲಲ್ಲಿ ಬಂದುಬಿಡುತ್ತೆ ನಿಮಗೆ. ಇವಾಗ ವರ್ನಾದಲ್ಲಿ ಇನ್ಬಿಲ್ಟ್ ನೇಚರ್ ಸೌಂಡ್ ಇದೆ. ನೀವೇನಾದರೂ ನಮ್ಮ ಬ್ಯಾಂಗ್ಳೂರು ಟ್ರಾಫಿಕ್ ಕಂಡೀಷನಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡು ಫಸ್ಟ್ ಏಡ್ ಆಗಿದ್ರೆ ಈ ಕಾಮ್ ಮ್ಯೂಸಿಕ್ನ ಕೇಳಿಕೊಂಡು ಎಂಜಾಯ್ ಮಾಡಿ ಅಂತ ಮೇ ಬಿ ಕೊಟ್ಟಿರ್ಬೋದು ಇವರು. ಸೊ ಇದು ಬಿಲ್ಟಿನ್ ಇದೆ, ನೀವು ಯಾವುದೇ ರೀತಿ ಫೋನ್ನ ಕನೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು. ಓಕೆ, ಸೊ ಮೊದಲು ಬಂದುಬಿಟ್ಟು ಇಲ್ಲಿ ಕೂಲಿಂಗ್ ಆ್ಯಂಡ್ ಈಟಿಂಗ್ ಎರಡು ಆಪ್ಷನ್ ಕೊಡ್ತಾಯಿದ್ರು. ಇವಾಗ ಈಟಿಂಗ್ ತೆಗೆದಿದ್ದಾರೆ. ಐ ಥಿಂಕ್ ಇಂಡಿಯನ್ ಮಾರ್ಕೆಟಲ್ಲಿ ಅದು ಅಷ್ಟು ಯೂಸ್ ಆಗಲ್ಲ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಸೊ ಅದರಿಂದ ಇವಾಗ ಕೂಲಿಂಗ್ ಸೀಟ್ ಮಾತ್ರ ಆಫರ್ ಮಾಡ್ತಿದ್ದಾರೆ. ಮೊದಲು ಎರಡು ಆಪ್ಷನ್ ಬರ್ತಾಯಿತ್ತು. ಹಾಗೆ ಇಲ್ಲಿ ನೋಡಿದ್ರೆ ವೈರ್ಲೆಸ್ ಚಾರ್ಜರ್ ಬರುತ್ತೆ, ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ, ಆ್ಯಂಡ್ USB ಆಪ್ಷನ್ ಕೊಟ್ಟಿದ್ದಾರೆ. ಈ ವರ್ಷನಲ್ಲಿ ನಿಮಗೆ ಬಂದುಬಿಟ್ಟು ಅಡಾಪ್ಟರ್ ಬರುತ್ತೆ. ಸೊ ವೈರ್ಲೆಸ್ ಆಗಿ ನೀವು ಆ್ಯಂಡ್ರಾಯ್ಡ್ ಟು ಆಪಲ್ ಕಾರ್ಪ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಿಮಗೆ ಒಂದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಆನ್ ಆಫ್ ಕಂಟ್ರೋಲ್ ಕೊಟ್ಟಿದ್ದಾರೆ. DRVM ಸ್ವಿಚಬಲ್ ಕಂಟ್ರೋಲ್ ಕೂಡ ಬರುತ್ತೆ ನಿಮಗೆ. 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ ನಿಮಗೆ. ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್, ಕಪ್ ಹೋಲ್ಡರ್, ಆರ್ಮ್ರೆಸ್ಟ್ ಬಂದಿದ್ದು ಸ್ಲೈಡಬಲ್ ಇದೆ ವಿತ್ ಸ್ಮಾಲ್ ಸ್ಟೋರೇಜ್. ಸೊ ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು, ಆಂಬಿಯಂಟ್ ಲೈಟ್ಸ್, ಡೋರ್ ಪ್ಯಾಡಲ್ ಕೂಡ ಬರುತ್ತೆ ನಿಮಗೆ. ಹಾಗೆ ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಕಂಪ್ಲೀಟ್ ಎಂಡ್ ಟು ಎಂಡ್ ನಿಮಗೆ ರನ್ ಆಗುತ್ತೆ. ಅದು ಇಲ್ಲಿ ಕೂಡ ಬರುತ್ತೆ ನಿಮಗೆ. ಇದು 64 ಕಲರ್ಸ್ ನೀವು ಚೇಂಜ್ ಮಾಡ್ಬೋದು. ಸೊ ಎಲೆಕ್ಟ್ರಿಕ್ ಸನ್ರೂಫ್ ಬರುತ್ತೆ. ಇದು ವಾಯ್ಸ್ ಎನೇಬಲ್ಡ್ ಕೂಡ, ವಾಯ್ಸ್ ಕಮಾಂಡಲ್ಲಿ ಕೂಡ ನೀವು ಬಂದುಬಿಟ್ಟು ಓಪನ್ ಕ್ಲೋಸ್ ಮಾಡ್ಕೊಳ್ಬೋದು. ಬಟ್ ಇದು ನಿಮಗೆ ಮ್ಯಾನ್ಯಲ್ ಆಗಿ ಮಾಡ್ಕೊಳ್ಬೇಕು. ಸೊ ಗ್ಲೋ ಬಾಕ್ಸ್, ಕೂಲಿಂಗ್ ಗ್ಲೋ ಬಾಕ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಈ ಪಾರ್ಟ್ ಬಂದ್ಬಿಟ್ಟು ನಿಮಗೆ ಸಾಫ್ಟ್ ಟಚ್ ಬರುತ್ತೆ, ಬಟ್ ಇದೆಲ್ಲ ನಿಮಗೆ ಹಾರ್ಡ್ ಪ್ಲಾಸ್ಟಿಕ್ಕೇ ಬರುತ್ತೆ. ಸೊ ಬನ್ನಿ ಇಂಜಿನ್ ಸ್ಪೆಕ್ಸ್ ಒಂದು ಚೆಕ್. ಇಂಜಿನ್ ಬೇ ಬಂದು ನಿಮ್ಗೆ ಈ ಥರ ಇರುತ್ತೆ. ಇದು ಬಂದುಬಿಟ್ಟು 1.5 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್. ಇದರಲ್ಲಿ ನಿಮಗೆ ಮ್ಯಾನ್ಯಲ್ ಆ್ಯಂಡ್ ಆಟೋಮೆಟಿಕ್ ಎರಡು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಹಾಗೆ ನಿಮಗೆ IVT ಟ್ರಾನ್ಸ್ಮಿಷನ್ ಆಪ್ಷನ್ ಕೂಡ ಕೊಡ್ತಿದ್ದಾರೆ. ಹಾಗೆ ಇದರಲ್ಲಿ ಇನ್ನೂ ಒಂದು ಇಂಜಿನ್ ಆಪ್ಷನ್ಸ್ ಇದೆ, ಅದೇ 1.5 ಲೀಟರ್ ಟರ್ಬೋ ಚಾರ್ಜ್ ಇಂಜಿನ್, 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್, ಹಾಗೆ 7 ಸ್ಪೀಡ್ DCTನ ಆಫರ್ ಮಾಡ್ತಿದ್ದಾರೆ. 160 BHP ಆಫರ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ಗೆ ಅಂತ ನೋಡೋದಾದರೆ ನೀವು DCT ತೊಗೊಳ್ಳಿ, ಬೆಸ್ಟ್ ಇರುತ್ತೆ. ಅದು ಅಲ್ಲದೆ 3 ಇಯರ್ಸ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಬಂದುಬಿಟ್ಟು ಹ್ಯುಂಡೈ ಕಾಂಪ್ಲಿಮೆಂಟ್ರಿ ಕೊಡ್ತಿದೆ. ವಾರಂಟಿ ಅಂತ ನೋಡೋದಾದರೆ 3 ಇಯರ್ಸ್ ನಿಮಗೆ ಅನ್ಲಿಮಿಟೆಡ್ ಕಿಲೋಮೀಟರ್ ವಾರಂಟಿ ಹ್ಯುಂಡೈ ಆಫರ್ ಮಾಡುತ್ತೆ. ನೀವು ಬೇಕಾದರೆ ಅಪ್ ಟು 7 ಇಯರ್ಸ್ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ವೆಹಿಕಲಲ್ಲಿ ಕನೆಕ್ಟೆಡ್ ಕಾರ್ ಟೆಕ್ ಬರುತ್ತೆ, ಹ್ಯುಂಡೈ ಬ್ಲೂ ಲಿಂಕ್. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಟೋಟಲ್ 70+ ಫೀಚರ್ಸ್ ನಿಮಗೆ ಮೊಬೈಲಿಂದನೇ ಕಂಟ್ರೋಲ್ ಆಗುತ್ತೆ. ಸೊ ಇದಾಗಿತ್ತು ಕಂಪ್ಲೀಟ್ ರಿವ್ಯೂ ಹ್ಯುಂಡೈ ವರ್ನಾ ಫೇಸ್ ಲಿಫ್ಟ್ದು. ಸೊ ನಿಮಗೆ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಏನಾದರೂ ಮಿಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನ್ಯೂ ವರ್ನಾ ಡಿಸೈನ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಏನೆಲ್ಲ ನಿಮ್ಗೆ ಇಷ್ಟ ಆಯಿತು ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ವೆಹಿಕಲ್ದು ಯಾವುದೇ ರೀತಿ ಇನ್ಫಾರ್ಮೇಷನ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದ್ವೈತ್ ಹ್ಯುಂಡೈ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೇನೆ, ನೀವು ಅವ್ರನ್ನ ರೀಚ್ ಮಾಡ್ಬೋದು. ಅವ್ರು ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತಾರೆ, ಪ್ರೈಸ್ ಆಗಿರ್ಬೋದು, ಅವೈಲೇಬಿಲಿಟಿ ಆಗಿರ್ಬೋದು. ಅದ್ವೈತ್ ಹ್ಯುಂಡೈದು ಟೋಟಲ್ 29 ಶೋರೂಮ್ಸ್ ಇದೆ ಆಲ್ ಓವರ್ ಕರ್ನಾಟಕ. ನೀವು ಜಸ್ಟ್ ಕಾಲ್ ಮಾಡಿದ್ರೆ ಅವ್ರ ನಿಯರೆಸ್ಟ್ ಬ್ರಾಂಚಿಂದ ನಿಮಗೆ ಕಾಲ್ ಅರೇಂಜ್ ಮಾಡಿ ನಿಮಗೆ ಏನು ಸಪೋರ್ಟ್ ಬೇಕೋ ಅದನ್ನ ನಿಮಗೆ ಅರೇಂಜ್ ಮಾಡ್ತಾರೆ. ಸೊ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗುವ, ಬಾಯ್.